ಜೀವನದಲ್ಲಿ ಸಣ್ಣ ಸಣ್ಣ ವಿಚಾರಗಳು ಮಾಡೋದಕ್ಕೂ ಯೋಚನೆ ಮಾಡ್ತೀವಿ. ಏನಾದರೂ ಕೊಂಡ್ಕೊಳ್ಬೇಕು ಅಂತಂದ್ರೆ ಯೋಚನೆ ಮಾಡ್ತೀವಿ, ಮನೆ ತೊಗೊಳ್ಬೇಕು ಅಂದ್ರೆ ಯೋಚನೆ ಮಾಡ್ತೀವಿ, ಕಾರ್ ತೊಗೊಳ್ಬೇಕು ಅಂದ್ರೆ ಯೋಚನೆ ಮಾಡ್ತೀವಿ. ಒಂದು ಗಾಡಿ, ಕಾರೋ ಬೈಕೋ ತೊಗೊಳ್ಬೇಕು ಅಂತಂದರೆ ಹತ್ತಾರು ಮಾಡೆಲ್ಗಳನ್ನು ಕಂಪೇರ್ ಮಾಡಿ ಅದರ ಸ್ಪೆಸಿಫಿಕೇಷನ್ಸನ್ನು ನೋಡಿ, ಏನು ಫೀಚರ್ಸ್ ಇದೆ ಎಲ್ಲದನ್ನ ನೋಡಿ ಕಂಪೇರ್ ಮಾಡಿ 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 ತೊಗೊಳ್ತೀವಿ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಏನು ಮಾಡ್ತಾ ಇದ್ದೀವಿ? ಸಾಧಾರಣವಾಗಿ ವ್ಯವಸ್ಥೆಯನ್ನು ನಂಬೋದನ್ನು ಬಿಟ್ಟು ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಯಾವ ಯಾವ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿದ್ಯಾಭ್ಯಾಸವನ್ನು ನಿರ್ಧಾರ ಮಾಡ್ತಾರೆ. ಯಾವ ಶಾಲೆಗೆ ಸೇರಿಸಬೇಕು ಅನ್ನೋ ನಿರ್ಧಾರದಿಂದ ಹಿಡಿದು ವಿದ್ಯಾಭ್ಯಾಸದಿಂದ ಏನಾಗಬೇಕು ಅನ್ನೋ ನಿರ್ಧಾರಗಳು ಎಲ್ಲದನ್ನೂ ಸುತ್ತಮುತ್ತ ಇರೋರು ಯಾರೋ ಹೇಳ್ತಾರೆ, ನಾವು ನೋಡ್ದಂಗೆ ಏನೋ ಒಂದಿದೆ, ಬ್ಯಾನರಲ್ಲಿ ಏನು ಕಾಣಿಸುತ್ತೆ ಅದಿದೆ, ಸರ್ಕಾರ ಏನು ಹೇಳುತ್ತೆ ಅದನ್ನು ಮಾಡ್ತೀವಿ. ಯಾಕೆ? ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಅಂತಂದಾಗ ಯೋಚನೆ ಮಾಡುವಷ್ಟು ವಿಚಾರಗಳು, ಅನಾಲಿಸಿಸ್ ಮಾಡುವಷ್ಟು, ಕಂಪೇರ್ ಮಾಡಿ ನೋಡುವಷ್ಟು, ಸ್ಪೆಸಿಫಿಕೇಶನ್ಸನ್ನು ಅರ್ಥ ಮಾಡ್ಕೊಳ್ಳೋವಷ್ಟು ಕೆಲಸವನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಯಾಕೆ ಮಾಡೋದಿಲ್ಲ ನಾವು ಸಾಧಾರಣವಾಗಿ? ಏನು ಬೇಕು ಮಕ್ಕಳ ವಿದ್ಯಾಭ್ಯಾಸದಿಂದ? ಒಂದು ಸಾಧಾರಣ ಕುಟುಂಬ 3ನೇ ವಯಸ್ಸಿಗೆ ಮಕ್ಕಳನ್ನು ಶಾಲೆಗೆ ಕಳಿಸುತ್ತೆ. 3ನೇ ವಯಸ್ಸಿನಿಂದ ಹಿಡಿದು 18ನೇ ವಯಸ್ಸಿನವರೆಗೂ, ಅಂದರೆ ಅವರ ಬಾಲ್ಯಾವಸ್ಥೆ ಮತ್ತು ಯುವಾವಸ್ಥೆ, ಆ ಒಂದು ಅಡೋಲೆಸೆನ್ಸ್ ಅಂತ ನಾವೇನು ಹೇಳ್ತೀವಿ, ಆ ಪೂರ್ತಿ ಪೀರಿಯಡನ್ನು ಶಾಲೆಯಲ್ಲಿ ಮಕ್ಕಳು ಕಲಿತಾರೆ. ಅದರಿಂದ ಹೊರಗಡೆ ಬಂದಾಗ ಮಕ್ಕಳಿಗೆ ಏನಾಗಬೇಕು, ಮಕ್ಕಳು ಏನಾಗಿರಬೇಕು ಅನ್ನೋ ವಿಚಾರ ಯಾಕೆ ಯೋಚನೆ ಮಾಡೋದಿಲ್ಲ? ವಿದ್ಯಾಭ್ಯಾಸದಿಂದ ನಿಮಗೆ ಏನು ಬೇಕು? ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಏನು ಲಾಭವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಮಕ್ಕಳಿಗೆ ಏನು ಸಿಗಬೇಕು, ಮಕ್ಕಳು ಏನು ಆಗಬೇಕು, ಇದೆರಡು ವಿಚಾರದಲ್ಲಿ ಯೋಚನೆ ಮಾಡಬೇಕಲ್ವಾ? ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರಬೇಕು ಅನ್ನೋದು ಒಂದು, ಓಕೆ ಡನ್. ಅದಾದ ಮೇಲೆ ಇನ್ನೇನು ಬೇಕು? ವಿಚಾರ ಮಾಡುವಂಥ ವಿಚಾರಗಳನ್ನು ನಾವು ಯೋಚನೆ ಮಾಡದಲ್ಲೇ ಬರೀ ಮೇಲ್ಮೇಲಷ್ಟೇ ಯೋಚನೆ ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಮಾಡ್ತೀವಿ. ಮಕ್ಕಳು ಬರೀ ಪುಸ್ತಕದಲ್ಲಿರೋದನ್ನು ಓದಿ ಅದರಿಂದ ಮಾರ್ಕ್ಸ್ ತಗೊಂಡ್ರೆ ಅವರ ಜೀವನಕ್ಕೆ ಸಾಲುತ್ತಾ? ಮಕ್ಕಳು ಎಲ್ಲ ಆಯಾಮಗಳಲ್ಲೂ ಡೆವಲಪ್ ಆಗಬೇಕು. 5 ಆಯಾಮಗಳಿದೆ ಮನುಷ್ಯನಿಗೆ. ಶಾರೀರಿಕವಾಗಿ ಒಂದು ಆಯಾಮ ಇದೆ, ಬೌದ್ಧಿಕ ಆಯಾಮ ಇದೆ, ಭಾವನಾತ್ಮಕ ಆಯಾಮ, ಸಾಮಾಜಿಕ ಆಯಾಮ ಮತ್ತು ಆಧ್ಯಾತ್ಮಿಕ ಆಯಾಮ. ಫಿಸಿಕಲ್ ಡೈಮೆನ್ಷನ್, ಇಂಟೆಲೆಕ್ಚುಯಲ್ ಡೈಮೆನ್ಷನ್, ಇಮೋಷನಲ್ ಡೈಮೆನ್ಷನ್, ಸೋಷಿಯಲ್ ಡೈಮೆನ್ಷನ್ ಆ್ಯಂಡ್ ಸ್ಪಿರಿಚುವಲ್ ಡೈಮೆನ್ಷನ್. ಈ 5 ಆಯಾಮಗಳಲ್ಲಿ ಬೆಳವಣಿಗೆ ಹೊಂದೋದಕ್ಕೆ ಮಕ್ಕಳಿಗೆ ಏನು ವ್ಯವಸ್ಥೆ ಇದೆ? ಮನೆಗಳಲ್ಲಾಗಲಿ, ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಾಗಲಿ ಅಥವಾ ಶಾಲೆಗಳಲ್ಲಾಗಲಿ ಈ 5 ಆಯಾಮಗಳಲ್ಲಿ ಮಕ್ಕಳ ಬೆಳವಣಿಗೆಯನ್ನು ಖಾತ್ರಿ ಮಾಡೋದಕ್ಕೆ ಏನು ವ್ಯವಸ್ಥೆ ಇದೆ? ವ್ಯವಸ್ಥೆಯನ್ನು ನಾವು ಅನಲೈಸ್ ಮಾಡಬೇಕು, ವ್ಯವಸ್ಥೆಯನ್ನು ವಿಮರ್ಶೆ ಮಾಡಬೇಕು ಹೊರತು ಯಾವ ಶಾಲೆಯಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಮಕ್ಕಳಿಗೆ ಅದು ಒಂದು ಸಾಲೋದಿಲ್ಲ. ಮಾರ್ಕ್ಸ್ ಬರಬೇಕು, ಆದರೆ ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ ಇದೆಯಾ? ಎಲ್ಲ ಮಕ್ಕಳು ಯಾವುದಾದ್ರೂ ಶಾಲೆ ಆಗಲಿ, ಪ್ರಪಂಚದ ಅತಿ ಉತ್ತಮ ಶಾಲೆ ಅಂತ ಅನ್ಕೊಳ್ಳೋ ಶಾಲೆಗಳಲ್ಲೂ ಕೂಡ ಎಲ್ಲರಿಗೂ ಟಾಪ್ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ ಇದೆಯಾ? ಇಸ್ ಇಟ್ ಪಾಸಿಬಲ್? ಎಲ್ಲರಿಗೂ ಸಮಾನವಾಗಿ ಮಾರ್ಕ್ಸ್ ಬರೋದು ಸಾಧ್ಯ ಇಲ್ಲ ಅಂತ ಆದಮೇಲೆ ಶಾಲೆಗೆ ಹೋದ ಎಲ್ಲರಿಗೂ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಶಾಲೆಗೆ ಮಕ್ಕಳನ್ನು ಕಳಿಸೋದು, ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ದೂಡೋದು, ಅವರಿಗೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂತಂದ್ರೂ ಬಲವಂತವಾಗಿ ಅದನ್ನೇ ಮಾಡಿಸುವಂಥ ಪ್ರಯತ್ನ ಮಾಡೋದು, ಇಸ್ಂಟ್ ಇಟ್ ಕ್ರಿಮಿನಲ್? ಅದೊಂದು ಅಪರಾಧ ಆಗೋದಿಲ್ವಾ? ಮಕ್ಕಳಿಗೆ ತಮಗೆ ಇಷ್ಟ ಆಗುವಂಥದ್ದು ಎಲ್ಲದನ್ನೂ ಮಾಡೋದಕ್ಕೆ ಉತ್ಸಾಹ ಇರುತ್ತೆ, ಆದರೆ ನಾವು ಕಳಿಸ್ತಾ ಇರೋಂಥ ಶಾಲೆಗಳಲ್ಲಿ ನಡೀತಾ ಇರೋಂಥ ವಿದ್ಯಾಭ್ಯಾಸ ಅಥವಾ ಪುಸ್ತಕದಲ್ಲಿರೋದನ್ನು ಕಲಿಯೋದಕ್ಕೆ ಅವರಿಗೆ ಆಸಕ್ತಿ ಬರ್ತಾ ಇಲ್ಲ ಅಂತಂದರೆ, ಅವರಿಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ಯಾಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾ? ಅಥವಾ ಅವರನ್ನು ಮತ್ತೆ 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 ಅದಕ್ಕೆ ತಳ್ಳಿ 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 ಪುಷ್ ಮಾಡಬೇಕಾ? ಯೋಚನೆ ಮಾಡಬೇಕಾಗಿರುವಂಥ ವಿಚಾರಗಳು. ದಯವಿಟ್ಟು ಗಮನ ಕೊಡಿ. ಶಾಲೆಯಿಂದ ಮಕ್ಕಳಿಗೆ ಏನಾಗಬೇಕು ಅನ್ನೋದನ್ನು ನೀವು ಲಿಸ್ಟ್ ಮಾಡಿಕೊಂಡು ಅವೆಲ್ಲ ಶಾಲೆಯಿಂದ ಆಗುತ್ತಾ ಇಲ್ವಾ ಅನ್ನೋದನ್ನು ವಿಮರ್ಶೆ ಮಾಡಬೇಕು. ಆವಾಗ ನಿಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ ಅನ್ನೋದನ್ನು ಅನಲೈಸ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ, ಸಾಧ್ಯ ಆಗುತ್ತೆ. ನಿಮ್ಮ ಒಂದೇ ಮೆಟ್ರಿಕ್ ಮಕ್ಕಳಿಗೆ ಎಷ್ಟು ಮಾರ್ಕ್ಸ್ ಬಂತು ಅನ್ನೋದಾಗ್ಬಿಟ್ರೆ ಮಕ್ಕಳ ಬೆಳವಣಿಗೆಯನ್ನು ಹೆಂಗೆ ನೀವು ವಿಮರ್ಶೆ ಮಾಡ್ತೀರಾ? ಮಕ್ಕಳು ಶಾರೀರಿಕವಾಗಿ ಬೆಳೀತಾ ಇದ್ದಾರಾ? ಸಂಪೂರ್ಣವಾದ ಬೆಳವಣಿಗೆ ಆಗ್ತಾ ಇದೆಯಾ? ಶಾರೀರಿಕವಾಗಿ ಮಕ್ಕಳು ಕುಗ್ಗುತ್ತಾ ಇದ್ದಾರೆ. ಶಾರೀರಿಕವಾಗಿ ಏನು ಆಕ್ಟಿವಿಟಿ ಇಲ್ಲ, ಆಟ ಇಲ್ಲ, ವ್ಯಾಯಾಮ ಇಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂತು ಕಡೆನೆ ಕೂರು, ಒಂದಾದ ಮೇಲೊಂದು ಶೋಷಣೆ, ಒಂದಾದ ಮೇಲೊಂದು ಪೀರಿಯಡ್ಗಳ ಪಾಠ, ಇದೆಲ್ಲ ಸರಿಯಾದ ದಾರಿನಲ್ಲಿ ನಡೀತಾ ಇಲ್ಲ.
ದಯವಿಟ್ಟು ಈ ವಿಚಾರಗಳ ಬಗ್ಗೆ ಗಮನ ಕೊಡಿ. ಮಕ್ಕಳ ಜೀವನವನ್ನು ರೂಪಿಸೋದಕ್ಕೆ ಬೇಕಾಗಿರುವಂತಹ ಸರಿಯಾದ ವ್ಯವಸ್ಥೆ ನಿರ್ಮಾಣ ಮಾಡೋದ್ರ ಕಡೆಗೆ ಕೆಲಸ ಮಾಡಿ. ಸರಿಯಾದ ವ್ಯವಸ್ಥೆ ಅಂದರೆ ಏನು ಅನ್ನೋದನ್ನ ನಿಮ್ಮ ಮನಸ್ಸಿನಲ್ಲಿ ವಿಮರ್ಶೆ ಮಾಡ್ಕೊಳ್ಳಿ, ಯೋಚನೆ ಮಾಡಿ. ಆ ಸರಿಯಾದ ವ್ಯವಸ್ಥೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಆ ವ್ಯವಸ್ಥೆಯನ್ನ ಹುಡುಕಿ ನಿಮ್ಮ ಮಕ್ಕಳಿಗೆ ವ್ಯವಸ್ಥೆಯನ್ನ ಕೊಡಿ. ನಿಮ್ಮ ಮಕ್ಕಳಿಗೆ ಕೊಡಬೇಕಾಗಿರೋದು ಪುಸ್ತಕ ಅಲ್ಲ, ಪುಸ್ತಕದಲ್ಲಿರೋ ಪಾಠ ಅಲ್ಲ, ಒಂದು ವ್ಯವಸ್ಥೆ, ಬೆಳೆಯೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ. ಒಂದು ಗಿಡ ಬೆಳೆಯೋದಕ್ಕೆ ಹೆಂಗೆ ನಿಮಗೆ ಭೂಮಿ ಹದವಾಗಬೇಕು, ಅದರಲ್ಲಿ ಪೌಷ್ಟಿಕಾಂಶಗಳಿರಬೇಕು, ವಾತಾವರಣ ಸರಿ ಇರಬೇಕು, ನೀರು, ಬಿಸಿಲು, ಗಾಳಿ ಎಲ್ಲ ಯಾವ್ಯಾವ ಪ್ರಮಾಣದಲ್ಲಿ ಸಿಗಬೇಕೋ ಅದೇ ಪ್ರಮಾಣದಲ್ಲಿ ಸಿಕ್ಕಾಗ ಒಂದು ಗಿಡ ಸಂಪೂರ್ಣವಾಗಿ ಬೆಳೆಯುತ್ತೆ. ನಾನು ಬರೀ ನೀರು ಹಾಕ್ತೀನಿ ಅಥವಾ ಬರೀ ಯೂರಿಯಾ ಹಾಕ್ಬಿಡ್ತೀನಿ ಅಂತಂದ್ರೆ ಗಿಡ ಸುಟ್ಟೋಗುತ್ತೆ. ಎಲ್ಲದೂ ಸಿಕ್ಕಾಗ ಮಾತ್ರ ಒಂದು ಗಿಡ ಸರಿಯಾಗಿ ಬೆಳೆಯುತ್ತೆ. ಹಾಗೆ ಮಕ್ಕಳು ಕೂಡ ಎಲ್ಲಾ ರೀತಿಯಲ್ಲೂ ಅವರಿಗೆ ಬೆಳವಣಿಗೆಗೆ ಅವಕಾಶ ಇರುವಂತಹ ವಾತಾವರಣದಲ್ಲಿ ಮಾತ್ರ ಸರಿಯಾಗಿ ಬೆಳೀತಾರೆ. ಒಂದೇ ಒಂದು ಆಯಾಮದಲ್ಲಿ, ಅದು ಬೌದ್ಧಿಕ ಆಯಾಮದಲ್ಲಿ, ಇಂಟೆಲೆಕ್ಚುಯಲ್ ಡೈಮೆನ್ಷನ್ ಅಲ್ಲಿ ಕೂಡ ಕೆಲವೇ ಪಾಠಗಳು, ಕೆಲವೇ ವಿಚಾರಗಳು, ಒಂದೇ ರೀತಿಯಾದ ವಿಚಾರಗಳನ್ನ ಮತ್ತೆ ಒಂದೇ ರೀತಿಯಾದ ಕಲಿಯುವಂತ ಪದ್ಧತಿಯನ್ನ ನೀವು ಮಕ್ಕಳಿಗೆ ಅಭ್ಯಾಸ ಮಾಡಿಸಿದಾಗ ಮಕ್ಕಳು ಆ ಪದ್ಧತಿಯಿಂದ ಕುಗ್ಗುತ್ತಾರೆ ಹೊರತು ಅವರ ಮನಸ್ಸಾಗ್ಲಿ ಅಥವಾ ಅವರ ಬುದ್ಧಿ ಆಗಲಿ ವಿಕಸನಗೊಳ್ಳೋದಿಲ್ಲ, ಅದು ಅರಳೋದಿಲ್ಲ. ಇದೆಲ್ಲದನ್ನು ಯೋಚನೆ ಮಾಡಬೇಕು. ಮಕ್ಕಳನ್ನ ಸುಮ್ಮನೆ ನಾವು ಶಾಲೆಗೆ ಕಳಿಸ್ಬಿಟ್ವಿ, ಮಕ್ಕಳ ಜೀವನ ಉದ್ಧಾರ ಆಗೋಗ್ಬಿಡುತ್ತೆ. ಉದ್ದೇಶ ಸರಿ ಇದೆ, ನೀವು ಮಾಡಬೇಕು ಅನ್ಕೊಂತಿರೋ ಉದ್ದೇಶ ಸರಿ ಇದೆ, ನಿಮಗೆ ಏನು ಆಗಬೇಕು ಅಂತ ಅನ್ಕೊಂತಿದ್ದೀರಾ ಅದು ಸರಿ ಇದೆ. ಆದ್ರೆ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ವಿಮರ್ಶೆ ಮಾಡೋದಕ್ಕೆ ಅಥವಾ ಅನಲೈಸ್ ಮಾಡೋದಕ್ಕೆ ಏನು ಆಧಾರಗಳನ್ನು ನೀವು ಬಳಸ್ತಾ ಇದ್ದೀರಾ? ವಿದ್ಯೆಯಿಂದ ಏನಾಗಬೇಕು, ವಿದ್ಯಾಭ್ಯಾಸದಿಂದ ಏನಾಗಬೇಕು, ಶಾಲೆಯಿಂದ ಏನಾಗಬೇಕು ಅನ್ನೋ ಕ್ಲಾರಿಟಿ ಇಲ್ಲದೆ ಮಾಡುವಂಥ ವ್ಯವಸ್ಥೆ, ಮಾಡುವಂಥ ಪ್ರಯತ್ನಗಳು ನೀರಿನಲ್ಲಿ ಹೋಮ ಮಾಡ್ದಂಗೆ ಮಕ್ಕಳ ಜೀವನಕ್ಕೆ ಮಾರಕವಾಗುತ್ತೆ ಹೊರತು ಮಕ್ಕಳ ಜೀವನದ ಏಳಿಗೆಗೆ ಪೂರಕವಾಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳಿಗೆ ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ, ಆ ಮಾಡ್ತಿರೋದ್ರಿಂದ ಮಕ್ಕಳಿಗೆ ಏನು ಆಗ್ತಿದೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ, ಯೋಚನೆ ಮಾಡಿ, ಚರ್ಚೆ ಮಾಡಿ, ಮತ್ತೆ ಸರಿಯಾದ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ರೂಪಿಸೋದ್ರ ಕಡೆಗೆ ಸಹಕಾರ ಮಾಡಿ. ಇದೆಲ್ಲದರಿಂದ ನಮ್ಮ ಮಕ್ಕಳಿಗೂ ಒಳ್ಳೆಯದಾಗತ್ತೆ, ದೇಶಕ್ಕೂ ಒಳ್ಳೆಯದಾಗತ್ತೆ. ಒಂದು ಪದ್ಧತಿನೇ ಇಲ್ಲದಂತಹ, ಮಕ್ಕಳ ಏಳಿಗೆಗೆ ಪೂರಕವಾಗದಲ್ಲದಂತಹ, ಮಕ್ಕಳ ಏಳಿಗೆಗೆ ಮಾರಕವಾಗಿರುವಂತಹ ಶಿಕ್ಷಣ ವ್ಯವಸ್ಥೆಯನ್ನೇ ಪೋಷಣೆ ಮಾಡ್ತಾ ಹೋದರೆ ನಮ್ಮ ಮಕ್ಕಳ ಜೀವನನೂ ಹಾಳಾಗುತ್ತೆ, ದೇಶದ ಭವಿಷ್ಯನೂ ನಾಶ ಆಗುತ್ತೆ. ಸೊ ನಿಮ್ಮ ಮಕ್ಕಳ ಜೀವನಕ್ಕೋಸ್ಕರ ಮತ್ತೆ ದೇಶದ ಭವಿಷ್ಯಕ್ಕೋಸ್ಕರ ಸರಿಯಾದ ಶಿಕ್ಷಣ ವ್ಯವಸ್ಥೆಯನ್ನ ರೂಪಿಸೋದ್ರ ಕಡೆಗೆ ಎಲ್ಲರ ಮನಸ್ಸಿನಲ್ಲಿ ಚರ್ಚೆ ಉದ್ಭವ ಆಗೋದು, ಎಲ್ಲರ ಮನಸ್ಸಿನಲ್ಲಿ ವಿಚಾರಗಳು ಜನರೇಟ್ ಆಗೋದು ಮತ್ತು ಅದ್ರ ಬಗ್ಗೆ ಚರ್ಚೆ ಆಗೋದು, ಅದರಿಂದ ಒಂದು ಫೋರ್ಸ್ ಜನರೇಟ್ ಆಗೋದು ಬಹಳ ಮುಖ್ಯ ಇದೆ. ವಿದ್ಯಾಭ್ಯಾಸ ಮನುಷ್ಯನ ಏಳಿಗೆಗೋಸ್ಕರ ಆಗಬೇಕು ಹೊರತು ಬರೀ ಸಂಪಾದನೆ ಮಾಡೋದಕ್ಕೆ ದಾರಿಯನ್ನ ಕಂಡುಕೊಳ್ಳುವಂಥ ಒಂದು ಸಣ್ಣ ದಾರಿ ಆಗಬಾರದು. ಮನುಷ್ಯನ ಸಾಮರ್ಥ್ಯ ಅಗಾಧವಾದದ್ದು, ಅನ್ಲಿಮಿಟೆಡ್, ಇನ್ಫೈನೈಟ್ ಪೊಟೆನ್ಷಿಯಲ್, ಅದೆಲ್ಲ ಸಾಮರ್ಥ್ಯಗಳನ್ನು ಜಾಗೃತಗೊಳಿಸೋದಕ್ಕೆ ಇರಬೇಕೆ ಹೊರತು ಬರೀ ಯಾವುದೋ ಒಂದು ಇಂಡಸ್ಟ್ರಿನಲ್ಲಿ ಗುಲಾಮರಾಗಿ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂಥ ತರಬೇತಿ ಕೊಡುವಂಥದ್ದಾಗಬಾರ್ದು.